ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತಿ ಕೋರ್ ಕನ್ನಡ ವ್ಲಾಗ್. ಸೊ ಇವತ್ತು ಮೇ 19ನೇ ತಾರೀಕು ಬೆಂಗಳೂರಿಂದ 2ನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಈ ಒಂದು ವ್ಲಾಗಿನಲ್ಲಿನೇ ನಾನು ನಿಮ್ಮನ್ನು ಚೆನ್ನೈಗೂ ಸಹ ಕರ್ಕೊಂಡು ಹೋಗ್ತೀನಿ. ಕಂಪ್ಲೀಟಾಗಿ ವ್ಲಾಗ್ನ ಸ್ಕಿಪ್ ಮಾಡ್ದಿರಾ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇದು ಮೇ 19ನೇ ತಾರೀಕಿನ ವ್ಲಾಗು. ಮಧ್ಯಾಹ್ನ 12:45 ಆಗ್ತಾಯಿದೆ. ಇವಾಗ ನಾನು ಮಕ್ಕಳಿಬ್ಬರು ಸೇರಿ ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಿಗೆ ಬಂದಿದ್ದು ಮೇ 16ನೇ ತಾರೀಕಿಗೆ. ಸೊ ಅವತ್ತಿನಿಂದ 18ನೇ ತಾರೀಕಿನವರೆಗೂ ಮನೆಯಲ್ಲೇ ಇದ್ವಿ, ಎಲ್ಲಿಗೂ ಹೋಗಿರಲಿಲ್ಲ. ನನ್ನ ತಮ್ಮನೂ ಸಹ ನಮಗೋಸ್ಕರ ಮನೆಯಲ್ಲೇ ಇದ್ದ. ಇಲ್ಲಾಂದರೆ ವೀಕೆಂಡ್ ಬಂದರೆ ಸಾಕು, ಅವನು ಎಲ್ಲಿಗಾದರೂ ಹೋಗೇ ಹೋಗ್ತಾನೆ. ಸೊ 3 ದಿನ ನಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವತ್ತು ಸೋಮವಾರ ಆದ್ದರಿಂದ ಅವನು ಕೆಲಸದ ಮೇಲೆ ಲುಲು ಮಾಲಲ್ಲಿ ವಿಸಿಟ್ ಇದೆ ಅಂತ ಬಂದಿದ್ದ. ಸೊ ಮಧ್ಯಾಹ್ನದ ಮೇಲೆ ನೀವೂ ಬನ್ನಿ, ನೀವು ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಅಂತ ಹೇಳಿದ್ದ. ಸೊ ಅದರಿಂದ ನಾವೂ ಸಹ ರೆಡಿ ಆಗಿಬಿಟ್ಟು ಇವಾಗ ಲೂಲು ಮಾಲ್ಗೆ ಬಂದಿದ್ದೀವಿ. ನನ್ನ ತಮ್ಮ ಬೆಳಿಗ್ಗೆನೇ ಹೇಳಿದ್ದ, ಸ್ವಲ್ಪ ನೀವು ಬೇಗ ಬರಬೇಕು ಇವತ್ತು, ಬೇಗ ಬಂದಿಲ್ಲ ಅಂದರೆ ನಾನು ಬ್ಯುಸಿ ಆಗಿಬಿಡ್ತೀನಿ, ನನಗೆ ಮೀಟಿಂಗ್ ಇದೆ ಅಂತ ಹೇಳಿದ್ದ. ಸೊ ಅದೇ ರೀತಿಯೇ ಆಯಿತು. ನಾವು ಮಾಲ್ ಒಳಗಡೆ ಕಾಲು ಇಡೋತ್ತಷ್ಟಿಗೆ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಈ ನನ್ನ ಮಕ್ಕಳನ್ನ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಮನೆಯಲ್ಲೆಲ್ಲ ನೋಡಿ ಬರೋತ್ತಷ್ಟಿಗೆ ಸ್ವಲ್ಪ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್. ಸೊ ಅದಕ್ಕೆ ಅವನು ಮೀಟಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದ. ಅವನು ಫ್ರೀಯಾಗಿ ಬರೋತ್ತಷ್ಟಿಗೆ ನಾವು ಅಲ್ಲಿ ಇಲ್ಲಿ ಮಾಲಲ್ಲೇ ಸುತ್ತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಅವ್ನು ಬಂದಮೇಲೆ ಮಕ್ಕಳಿಬ್ರು ಗೇಮ್ಸ್ ಆಡಲಿ ಅಂತ ಹೇಳಿ ಕಾರ್ಡ್ನ ರೀಚಾರ್ಜ್ ಮಾಡಿಸ್ದ. ಬಟ್ ನನ್ನ ದೊಡ್ಡ ಮಗ ನನಗೆ ಈ ಗೇಮ್ಸ್ ಎಲ್ಲನೂ ಇಷ್ಟ ಇಲ್ಲ, ನನಗೆ ಫುಟ್ಬಾಲ್ ಖರೀದಿ ಮಾಡಿ ಕೊಡಿ ಹಂಗೆ ಹಿಂಗೆ ಅಂತ ತುಂಬ ಹಠ ಮಾಡ್ದ. ಅವನು ಒಂದು ಗೇಮೂ ಆಡಲೇ ಇಲ್ಲ. ಸೊ ಚಿಕ್ಕವನ ಜೊತೆ ನನ್ನ ತಮ್ಮನೇ ಸೇರಿ ಎಲ್ಲ ಗೇಮ್ಸು ಆಡ್ದ ಫ್ರೆಂಡ್ಸ್. ಅದಾದ ನಂತರ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ಫುಡ್ ಕೋರ್ಟ್ಗೆ ಬಂದು ಬಿರಿಯಾನಿ ಮತ್ತು ಬರ್ಗರ್ಸ್ನ ಆರ್ಡ್ರ್ ಮಾಡಿದ್ವಿ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ ಫ್ರೆಂಡ್ಸ್, ನಮ್ಮಮ್ಮ ಮನೇಲಿಲ್ಲ, ಚೆನ್ನೈಲಿದ್ದಾರೆ ಅಂತ ಹೇಳಿ. ಅಮ್ಮ ಮನೇಲಿ ಇಲ್ಲದೇ ಇದ್ರೂ ಸಹ ನನ್ನ ತಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಏನು ಕೊರತೆ ಮಾಡಲೇ ಇಲ್ಲ. ಅವ್ರ ಕೈಲಾದಷ್ಟು ಎಫರ್ಟ್ಸ್ನ ಹಾಕಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ಮತ್ತು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನೂ ಕೂಡ ಸಿಚುವೇಶನ್ಗೆ ತಕ್ಕಂಗೆ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ ಫ್ರೆಂಡ್ಸ್. ನಾನು ಅಡ್ಜಸ್ಟ್ ಆಗಿ ಮಕ್ಳಿಗೂ ಹೇಳಿಕೊಡ್ತೀನಿ, ಈ ಥರ ಇದೆ ಸಿಚುವೇಶನು, ತುಂಬ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೋಬೇಡಿ, ತುಂಬ ಓವರಾಗೆಲ್ಲ ಆಡಬೇಡಿ ಅಂತ ಹೇಳಿ. ಸೊ ಮಕ್ಕಳು ಒಂದೊಂದು ಸಲ ಅರ್ಥ ಮಾಡ್ಕೊತಾರೆ, ಒಂದೊಂದು ಸಲ ತುಂಬ ಹಠ ಮಾಡ್ತಾರೆ. ಅದು ಮಕ್ಕಳ ಬುದ್ಧಿ, ನಾವೇನು ಮಾಡೋಕ್ಕಾಗಲ್ಲ. ಸೊ ಮಕ್ಕಳನ್ನ ಏಜ್ ಫ್ಯಾಕ್ಟರ್ ಮತ್ತು ಅವರ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನನ್ನ ತಮ್ಮ ಅಪ್ಪ ಏನು ಮಾಡಬೇಕು ಎಲ್ಲನೂ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಶಾಪಿಂಗೂ ಸಹ ಮಾಡಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೆಗೆ. ನನ್ನ ತಮ್ಮ ಹೋಗಬೇಡ, ತುಂಬ ಮಳೆ ಬರ್ತಾ ಇದೆ, ಇವಾಗ ಈ ಮಳೆಗೆ ಟ್ರಾಫಿಕ್ಗೆ ನೀನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಟ್ಟು ಯಾವಾಗ ಮನೆಗೆ ಬರ್ತೀಯಾ, ಹೋಗಬೇಡ ಅಂತ ಹೇಳಿದ್ದ. ಬಟ್ ಲಾಸ್ಟ್ ಇಯರು ಅವಳು ಕರೆದಿದ್ಲು ಮನೆಗೆ, ಹೋಗೋಕ್ಕಾಗಿರಲಿಲ್ಲ. ಸೊ ಹೆಂಗಿದ್ರೂ ಇವಾಗ ಫ್ರೀ ಆಗಿದ್ದೀನಿ. ಅಮ್ಮ ಬೇರೆ ಮನೇಲಿಲ್ಲ. ನಮ್ಮ ಅಪ್ಪ ಬರೋದು ರಾತ್ರಿ 8:30 9 ಗಂಟೆಗೆ. ಮನೆಗೆ ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ಹೇಳಿ ಹಠ ಮಾಡಿ ಕ್ಯಾಬ್ ಬುಕ್ ಮಾಡ್ತಾಯಿದ್ರೆ ಕ್ಯಾಬ್ ಬಂದೇ ಇರಲಿಲ್ಲ. ಫೈನಲ್ ಆಗಿ ಆಟೋನ ಬುಕ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆದ್ವಿ. ಬಟ್ ಟ್ರಾಫಿಕ್ ಸಖತ್ತಾಗಿತ್ತು. ನಾವಿಲ್ಲಿಂದ ಬಿಟ್ಟಿದ್ದು ಸಂಜೆ 4:15. ಅವ್ರ ಮನೆಗೆ ರೀಚ್ ಆಗೋತ್ತಷ್ಟಿಗೆ ಸಂಜೆ 7 ಗಂಟೆ ಆಗಿಬಿಟ್ಟಿತ್ತು. ಹಂಗೂ ಹಿಂಗೂ ರೀಚ್ ಆದ್ವಿ, ನಮ್ಮ ಫ್ರೆಂಡ್ನ ಮೀಟ್ ಮಾಡಿದ್ವಿ. 6 ಇಯರ್ಸ್ ಆದಮೇಲೆ ನಾನು ಇವಳನ್ನ ಮೀಟ್ ಮಾಡಿದ್ದು ಫ್ರೆಂಡ್ಸ್. ಮಗುನೂ ಆಗಿಬಿಟ್ಟಿದೆ, ಒಂಥರ ಖುಷಿ ಆಯಿತು. ನಾವಿಬ್ಬರು ಲೆನ್ಸ್ ಕಾರ್ಟಲ್ಲಿ ಕೆಲಸ ಮಾಡಿದ್ವಿ ಫ್ರೆಂಡ್ಸ್. ತುಂಬ ಕ್ಲೋಸ್ ಆಗಿದ್ವಿ ಆವಾಗ. ಒಂದೇ ಡಿಪಾರ್ಟ್ಮೆಂಟು, ಅಕ್ಕಪಕ್ಕದಲ್ಲಿ ನಮ್ಮದು ಸೀಟ್ ಇತ್ತು. ಸೊ ನಾನು ಇವಳಿಗೆ ಟ್ರೈನರ್ ಆಗಿದ್ದೆ, ಬಡಿ ಟ್ರೈನರ್ ಆಗಿದ್ದೆ. ಇವಾಗಂತೂ ಇವಳು ಪ್ರೊಫೆಷ್ನಲ್ ಲೆವೆಲಲ್ಲಿ ತುಂಬ ಗ್ರೋ ಆಗಿದ್ದಾಳೆ ಫ್ರೆಂಡ್ಸ್. ಒಳ್ಳೆ ಡೆಸಿಗ್ನೇಷನ್ ಸಿಕ್ಕಿದೆ ಮತ್ತು ಒಳ್ಳೆ ಸ್ಯಾಲ್ರಿನೂ ಸಹ ಪಡಿತಾ ಇದ್ದಾಳೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್. ತುಂಬ ವರ್ಕೋಹಾಲಿಕ್ಕು, ನನ್ನ ಥರನೇ. ಅದಕ್ಕೆ ನಮ್ಮಿಬ್ಬರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಇವಾಗ ಅವಳು ಪ್ರೊಫೆಷ್ನಲ್ ಲೆವೆಲಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ, ನಾನು ಏನೋ ಒಂದು ಮಾಡ್ತಾ ಇದ್ದೀನಿ. ಮಕ್ಕಳನ್ನ ನೋಡಿಕೊಂಡು ಒಂಥರ ನಾನು ಎಮೋಷ್ನಲ್ಲು, ಪ್ರಾಕ್ಟಿಕಲಾಗಿ ತುಂಬ ಥಿಂಕ್ ಮಾಡಲ್ಲ. ಅದಕ್ಕೆ ನನ್ನ ದಾರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆದ್ರೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಏನಾದರೂ ಒಂದು ಸಾಧನೆ ಮಾಡ್ತಿದ್ರೆ ಅವ್ರನ್ನ ನೋಡಿ ನಾನೂ ಸಹ ಕಲಿತೀನಿ ಫ್ರೆಂಡ್ಸ್. ಅವ್ರ ಥರನೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ ನಾನೂ ಸಹ ಪ್ರಯತ್ನ ಪಡ್ತಿದ್ದೀನಿ. ಅದಕ್ಕೆ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಮತ್ತು ಕ್ಲೌಡ್ ಕಿಚನು ಸಹ ಮಾಡ್ತಾ ಇದ್ದೀನಿ. ಒಳ್ಳೆಯದನ್ನು ಕಲಿಬೇಕು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಾನು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ನನ್ನ ಕೈಲಾದಷ್ಟು ಮಕ್ಕಳು ನೋಡಿಕೊಂಡು ನಾನೂ ನನ್ನ ಫ್ರೆಂಡ್ಸ್ ಥರನೇ, ಕೊಲೀಗ್ಸ್ ಥರನೇ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಇವಾಗ ಫೈನಲ್ ಆಗಿ ನಾವು ಚೆನ್ನೈಗೆ ಹೋಗ್ತಾ ಇದ್ದೀವಿ. 21ನೇ ತಾರೀಕು ಮಂಗಳವಾರ ಬೆಳಗ್ಗೆ 7:45ಗೆ ಬೆಂಗಳೂರು ಟು ಚೆನ್ನೈ ನಮ್ಮದು ಟ್ರೈನ್ ಇತ್ತು. ಬಟ್ ಏನಾಯಿತು ಗೊತ್ತಾ,
ನಾನು 5:15ಗೆ ಎದ್ದು ನೋಡಿದಾಗ ಬೆಳಗ್ಗೆ ತುಂಬ ಜೋರು ಮಳೆ ಫ್ರೆಂಡ್ಸ್. ಯಪ್ಪಾ! ಆ ಮಳೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೇಗೆ ಹೋಗೋದು ಅಂತ ಹೇಳಿ ನಾನು ಮತ್ತೆ ಮಲ್ಕೊಂಡ್ಬಿಟ್ಟೆ. ಆ ಟ್ರೈನ್ ಪಾಪ ಕ್ಯಾನ್ಸಲೇ ಆಯಿತು. ದುಡ್ಡೂ ಸಹ ವೇಸ್ಟ್ ಆಯಿತು. ಅದೇ ದಿನ ಮಧ್ಯಾಹ್ನ ನನ್ನ ತಮ್ಮ ಮತ್ತೆ ಟಿಕೆಟ್ ಬುಕ್ ಮಾಡ್ದ ವಂದೇ ಭಾರತ್. ಸೊ ಇವಾಗ ಚೆನ್ನೈಗೆ ಹೋಗ್ತಾ ಇದ್ದೀವಿ. ಕಳೆದ 5 ತಿಂಗಳಿಂದ ಅಕ್ಕನಿಗೆ ಹುಷಾರಿಲ್ಲ ಫ್ರೆಂಡ್ಸ್. ಇವಾಗ ನಾವು ಬೆಂಗಳೂರಿಗೆ ಬಂದಾದ್ಮೇಲೆ ನಿಧಾನವಾಗಿ ಆರಾಮಾಗಿ ಮತ್ತೆ ಹೋಗೋಣ ಬಿಡು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ. ನನಗೆ ಮೊದಲು ಬೇಗ ಹೋಗಿ ಅವ್ರನ್ನ ನೋಡಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಯಾಕಂದರೆ ಒಂಥರ ನಾವು ತುಂಬ ದೂರದಿಂದ ಮಾತುಗಳನ್ನ ಕೇಳಿರ್ತೀವಿ, ಹಿಂಗಿದೆ ಪರಿಸ್ಥಿತಿ, ಹಂಗಿದೆ ಅಂತ ಹೇಳ್ಬಿಟ್ಟು. ನಾವು ಹತ್ರ ಹೋಗಿ ನೋಡಿದಾಗ ಮಾತ್ರನೇ ನಮಗೆ ಆ್ಯಕ್ಚುಲಿ ಅರ್ಥ ಆಗೋದು ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಅವ್ರು ಹೇಗಿದ್ದಾರೆ ಎತ್ತ ಅಂತ ಹೇಳಿ. ಅದಕ್ಕೆ ಬೇಗನೆ ಚೆನ್ನೈಗೆ ಹೋಗಬೇಕು ಅಂತ ಹೇಳಿ ಮತ್ತೆ ನನ್ನ ತಮ್ಮನ್ನ ರಿಕ್ವೆಸ್ಟ್ ಮಾಡಿ ಟಿಕೆಟ್ ಬುಕ್ ಮಾಡಿಸಿ ಫೈನಲಿ ನಾವು ಚೆನ್ನೈಗೆ ರೀಚ್ ಆಗಿದ್ದೀವಿ. ನನ್ನ ಅಕ್ಕನ ದೊಡ್ಡ ಮಗ, ನನ್ನ ನೆಫ್ಯೂ ನೋಡಿ, ದೊಡ್ಡವ್ರನ್ನ ಮನ್ರಾಜ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಮನೆಗೆ. ಸೊ ಈ ವ್ಲಾಗ್ನ ನಾನು ಚೆನ್ನೈಯಿಂದ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಕ್ಕನ ಮನೆಗೆ ಬಂದಿದ್ದೀವಿ ನಾವು. ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಅಕ್ಕನಿಗೆ ಮೈ ಹುಷಾರಿಲ್ಲ ಅಂತ ಹೇಳಿ. ಸೊ ಅವ್ರನ್ನ ನೋಡಿಕೊಂಡು ಸಮ್ಮರ್ ಹಾಲಿಡೇಸಲ್ಲಿ ಸ್ವಲ್ಪ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅಕ್ಕನ ಮನೆಗೆ ಬಂದಿದ್ದೀವಿ. ಇಲ್ಲಿ ಅಮ್ಮ ಇದ್ದಾರೆ. ಅಮ್ಮ ಸ್ವಲ್ಪ ಬ್ಯುಸಿಯಾಗಿದ್ದಾರೆ, ಅಡುಗೆಲ್ಲ ಮಾಡ್ತಾಯಿದ್ದಾರೆ. ಅಕ್ಕನ ಮಕ್ಕಳು ಕೆಲ್ಸಕ್ಕೆ ಹೋಗಿದ್ದಾರೆ, ನಮ್ಮ ಭಾವನೂ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ನಿನ್ನೆ ರಾತ್ರಿ ನಾವು ಇಲ್ಲಿಗೆ ಬಂದಿದ್ದು. ಬಂದ ತಕ್ಷಣವೇ ಎಲ್ಲರನ್ನೂ ತೋರಿಸಿ ವ್ಲಾಗ್ ಮಾಡೋದು ನನಗೆ ಅಷ್ಟು ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು ಸಹ ಸ್ವಲ್ಪ ಕಂಫರ್ಟೇಬಲ್ ಆಗಿ ಬೇರೆಯವ್ರನ್ನೂ ಸಹ ಕಂಫರ್ಟೇಬಲ್ ಮಾಡಿಸಿ ನಂತರನೇ ನಾನು ವ್ಲಾಗ್ ಮಾಡ್ತೀನಿ. ಈಗ ಇಲ್ಲಿ ತುಂಬ ಸೆಕೆ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಸಂಜೆ ಆಗ್ತಾ ಇದ್ದಂಗೆ ಟೆರೆಸ್ ಮೇಲೆ ಬಂದಿದ್ದೀವಿ. ಇಲ್ಲಿ ತುಂಬ ಮರಗಳಿದ್ರೂ ಸಹ ತುಂಬ ಸೆಕೆ ಇದೆ, ಹ್ಯುಮಿಡಿಟಿ ಜಾಸ್ತಿ. ಇಲ್ಲಿ ಎಲ್ಲಿ ನೋಡಿದ್ರೂ ತೆಂಗಿನ ಮರಗಳು ಮತ್ತು ಬಾಳೆ ಗಿಡಗಳು ಮತ್ತು ಪಪ್ಪಾಯ ಎಲ್ಲನೂ ಬೆಳೆಸಿದ್ದಾರೆ. ಸೊ ಇದನ್ನು ನೋಡೋದಕ್ಕೆ ಒಂಥರ ಚೆಂದ. ನಮಗೆ ನಾರ್ತ್ ಕಡೆಯಲ್ಲೂ ಇದೆಲ್ಲ ನೋಡೋದಕ್ಕೆ ಸಿಗೋದೇ ಇಲ್ಲ. ಇಲ್ಲಿ ಬಂದಾಗ ಇದನ್ನು ನೋಡೋದೇ ಒಂಥರ ಖುಷಿ ನಮಗೆ. ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಮನ್ಕಿರತ್ ಬಿಟ್ಟು ಸಬ್ಸ್ಕ್ರೈಬರ್ ಜೊತೆ ಮಾತಾಡ್ತೀಯಾ? ಇಲ್ಲಿ ನೋಡ್ಕೊಂಡೆ ಹೇಳಬೇಕು, ವಿಡಿಯೋದಲ್ಲಿ ನೋಡು. ಯು ಡೋಂಟ್ ವಾಂಟ್ ಟಾಕ್? ಯಾಕೆ ಏನಾಯಿತು? ಯು ಆರ್ ಟಯರ್ಡ್? ಆಟ ಆಡಿ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಇಲ್ಲಿ ಬಾಯ್, ಚೆನ್ನೈ ಹೇಗಿದೆ ಹೇಳಿ ಬಾಯ್. ಇಲ್ಲಿ ಇಷ್ಟ ಆಯ್ತಾ? ಚೆನ್ನೈ ಇಷ್ಟ ಆಯ್ತಾ ನಿನಗೆ? ಈ ನನ್ನ ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರೂ ಇಷ್ಟ ಆಗುತ್ತೆ ಇವ್ರಿಗೆ. ಇಷ್ಟ ಆಗಲ್ಲ ಅಂತ ಹೇಳಲ್ಲ. ಬೆಂಗಳೂರಲ್ಲಿ ಎಲ್ಲ ಚೆನ್ನಾಗಿದೆ ಅಂತೆ, ಬಟ್ ಸೊಳ್ಳೆಗಳು ಜಾಸ್ತಿ ಅಂತೆ. ಇಲ್ಲಿನೂ ಸಹ ಎಲ್ಲ ಚೆನ್ನಾಗಿದೆ ಅಂತೆ, ಬಟ್ ಸೆಕೆ ಜಾಸ್ತಿ ಅಂತೆ. ಏನಾದರೂ ಒಂದು ಕಡಿಮೆ ಇದ್ದೇ ಇರುತ್ತೆ. ಸೊ ಇವಾಗ ಮನೆ ಒಳಗಡೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸಂಜೆ 6 ಗಂಟೆ ಆಗ್ತಾಯಿದೆ. ನಮ್ಮ ಭಾವ ಕೆಲಸದಿಂದ ಬರ್ತಾ ಇದ್ದಾರೆ. ಕೆಲಸದಿಂದ ಬರೋವಾಗ ಹಾಲನ್ನು ತೊಗೊಂಡು ಬರ್ತಾರೆ ಫ್ರೆಂಡ್ಸ್. ಹಾಲನ್ನು ತೊಗೊಂಡು ಬಂದುಬಿಟ್ಟು ನಮ್ಮಮ್ಮನ್ನ ಕರೆದು ಅವ್ರ ಕೈಯಲ್ಲೇ ಕೊಡ್ತಾರೆ. ಫ್ರಿಜ್ಜಲ್ಲಂತೂ ಇಡೋದೇ ಇಲ್ಲ. ಅದಕ್ಕೆ ನಮ್ಮಮ್ಮ ಬೈತಾರೆ, ನೀನು ಹಾಲು ತಂದುಬಿಟ್ಟು ಫ್ರಿಜ್ಜಲ್ಲಿ ಇಡು, ಎಲ್ಲಿದ್ರೂ ಅಕ್ಕ ಬಾ ಅಕ್ಕ ಅಂತ ಹೇಳಿ ಹಾಲು ನನ್ನ ಕೈಗೆ ಏನಕ್ಕೆ ಕೊಡ್ತೀಯ ಅಂತ ಹೇಳಿ. ಸೊ ಆ್ಯಕ್ಚುಲಿ ನಮ್ಮ ಭಾವ ಅವ್ರ ಮನೆಯಲ್ಲಿ ಮಾತಾಡೋ ಭಾಷೆ ಬಂದುಬಿಟ್ಟು ಕನ್ನಡ ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮ ಭಾವ ಅವ್ರ ತಾಯಿ ಕನ್ನಡದವರು, ಅವ್ರ ತಂದೆ ಬಂದುಬಿಟ್ಟು ತೆಲುಗು ಅವರು, ನಮ್ಮ ಅಮ್ಮ ಅವ್ರ ರಿಲೇಟಿವ್ಸು. ಸೊ ಆ ರೀತಿ ಅಕ್ಕನಿಗೂ ಭಾವನಿಗೂ ಮದುವೆ ಆಗಿರೋದು. ಸೊ ಇವ್ರ ಮನೆಯಲ್ಲಿ ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆನೂ ಮಾತಾಡ್ತಾರೆ. ಮತ್ತು ಅಕ್ಕನ ಮಕ್ಕಳಿಬ್ಬರೂ ಕೇಂದ್ರೀಯ ವಿದ್ಯಾಲಯ ಸ್ಕೂಲಲ್ಲಿ ಓದಿರೋದು. ಅದರಿಂದ ಹಿಂದಿನೂ ಸಹ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಭಾಷೆಗಳಿಗೇನು ಕೊರತೆನೇ ಇಲ್ಲ, ಎಲ್ಲ ಭಾಷೆನೂ ಮಾತಾಡ್ತಾರೆ. ಇವಾಗ ಸಂಜೆ ನಮ್ಮ ತಾಯಿ ದೀಪ ಅಂಟಿಸಿ ಕೈ ಮುಗಿತಾ ಇದ್ದಾರೆ ಫ್ರೆಂಡ್ಸ್. ಪ್ರತಿದಿನ ಸಂಜೆ ಇಲ್ಲಿ ಬಂದಾಗ ಇರೋವಾಗ ನಮ್ಮ ತಾಯಿ ಈ ಥರ ಪೂಜೆ ಎಲ್ಲನೂ ಮಾಡ್ತಾರೆ. ಅಕ್ಕನ ಇವಾಗ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಇವಾಗ ಅವರು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ. ಈ ಒಂದು ಟೈಮಲ್ಲಿ ಅವ್ರನ್ನ ನಾನು ವ್ಲಾಗ್ಸಲ್ಲಿ ತೋರಿಸೋದು ನನಗೆ ಆ್ಯಕ್ಚುಲಿ ಇಷ್ಟ ಇಲ್ಲ.
ಅವರು ನಮ್ಮ ಮನೆಯಲ್ಲೇ ತುಂಬ ಹೆಲ್ದಿಯಾಗಿ ಬೆಳೆದವರು. ನಾನು ಚಿಕ್ಕ ವಯಸ್ಸಿಂದ ತುಂಬ ಸಣ್ಣನೇ, ಬಟ್ ನಮ್ಮ ಅಕ್ಕನೇ ನಮ್ಮ ಮನೆಯಲ್ಲಿ ಗುಂಡು ಗುಂಡಾಗಿದ್ದು ತುಂಬ ಮುದ್ದು ಮುದ್ದಾಗಿ ನೋಡೋದಕ್ಕೆ ಸುಂದರವಾಗಿದ್ದಿದ್ದು. ಇವಾಗ ಅವ್ರು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ವ್ಲಾಗ್ಸ್ ಮುಖಾಂತರ ನಾನು ತೋರಿಸಿ, ವ್ಲಾಗ್ಸಲ್ಲಿನೇ ಹಾಗೆ ಲಾಂಗ್ ಟರ್ಮ್ವರೆಗೂ ಇರುತ್ತೆ ಅಲ್ವಾ, ಅದನ್ನು ನೋಡೋದಕ್ಕೆ ನನಗೊಂಥರ ಬೇಜಾರಾಗುತ್ತೆ. ಸೊ ಅದರಿಂದ ಇವಾಗ ತೋರಿಸ್ತಾ ಇಲ್ಲ. ಇವಾಗ ನೀವು ನೋಡ್ತಾ ಇರೋ ಹೀರೋ ಬಂದುಬಿಟ್ಟು ನನ್ನ ಅಕ್ಕನ ದೊಡ್ಡ ಮಗ, ನಮ್ಮ ಮನೆಯ ಹೀರೋ. ಅನ್ಕಂಫರ್ಟೇಬಲ್ ಆಗ್ತಾಯಿತ್ತು ಇವನಿಗೆ ನಾನು ವ್ಲಾಗ್ ಮಾಡ್ತಾ ಇದ್ದಾಗ. ಬಟ್ ನಾನು ಸುಮ್ಮನೆ ಕುತ್ಕೋ ತಿಂತಾ ಇರು ನೀನು, ನಾನು ವ್ಲಾಗ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ವ್ಲಾಗ್ ಮಾಡಿದೆ. ಇಲ್ಲ ಅಂದರೆ ಇವ್ನು ಬೆಳಗ್ಗೆ ಹೋದರೆ ರಾತ್ರಿಗೆ ಬರ್ತಾನೆ ಫ್ರೆಂಡ್ಸ್. ಇವಾಗ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಮೊದಲನೇ ಜಾಬ್ ಮಾಡ್ತಾ ಇದ್ದಾನೆ. ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ ಅವನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊತಾನೆ ಅನ್ನೋ ಒಂದು ಭರವಸೆ ನನಗಿದೆ. ಮಕ್ಕಳಿಗೆ ಅವ್ರದ್ದೇ ಆದ ಒಂದು ಡ್ರೀಮ್ಸ್ ಅನ್ನೋದು ಇರುತ್ತೆ. ಬಟ್ ಪೇರೆಂಟ್ಸ್ ಆಗಿಬಿಟ್ಟು ದೊಡ್ಡವರಾಗಿಬಿಟ್ಟು ನಾವು ನಮಗಾದಷ್ಟು ನಮಗೆ ತಿಳಿದಿರೋ ಬುದ್ಧಿವಾದಗಳನ್ನು ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಇದನ್ನು ಚೂಸ್ ಮಾಡು, ಈ ಕೆಲಸ ಚೂಸ್ ಮಾಡ್ಕೊ, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡು, ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ಮೆಚ್ಯೂರಿಟಿ ಬಂದಂಗೆ, ಏಜ್ ಆಗ್ತಾ ಇದ್ದಂಗೆ ಮಕ್ಕಳು ಸಹ ಒಳ್ಳೆಯ ಡಿಸಿಷನ್ಸ್ನ ತಗೊತಾರೆ ಅನ್ನೋ ಒಂದು ಭರವಸೆ ನನಗೂ ಇದೆ. ಯಾಕಂದರೆ ನಮ್ಮ ಅಕ್ಕ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರೋದು ಫ್ರೆಂಡ್ಸ್. ಅವ್ರ ಜರ್ನಿನ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಅದರಿಂದ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅನ್ನೋ ಆಸೆ ನನಗೆ. ಇವಾಗ ಮೀಟ್ ಮಾಡಿ ಚಿಕ್ಕ ಹೀರೋಣ. ಇವನು ಬೆಂಗಳೂರಲ್ಲಿನೇ ಓದ್ತಾ ಇರೋದು. ಫೈನಲ್ ಇಯರ್ BCom ಅಲ್ಲಿ ಫೈನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ತೊಗೊಂಡಿದ್ದಾನೆ. ಸೊ ಇವಾಗ ರಜಾ ಇದೆ ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದಾನೆ. ಆರಾಮಾಗಿ ರಜದಲ್ಲಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವನು. ನನ್ನ ಮಕ್ಕಳಿಬ್ಬರೂ ಹಿಂದೆ ಬಿದ್ದುಬಿಟ್ಟಿದ್ರು. ನಮ್ಮನ್ನು ಗ್ರೌಂಡಿಗೆ ಕರ್ಕೊಂಡೋಗು, ಫುಟ್ಬಾಲ್ ಆಡಬೇಕು, ಅದಕ್ಕೆ ಅಂತ ಹೇಳಿ ಹೊಸ ಫುಟ್ಬಾಲ್ನೂ ಸಹ ಖರೀದಿ ಮಾಡ್ಕೊಂಡು ಬಂದರು, ಸ್ಪೆಷಲಿ ದೊಡ್ಡವನು. ಬಟ್ ಈ ನನ್ನ ಮಗ ಬ್ಯುಸಿ ಆಗಿಬಿಟ್ಟಿದ್ದ. ಇಲ್ಲ ನನ್ನ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ಕೈ ಕೊಟ್ಬಿಟ್ಟು ಕನ್ವಿನ್ಸ್ ಮಾಡಿ ಹೋದ. 1-2 ದಿವಸ ಹಂಗೆ ಮಾಡ್ದೆ ಫ್ರೆಂಡ್ಸ್. 3rd ಡೇ ಹಂಗೂ ಹಿಂಗೂ ಟೈಮ್ ಮಾಡಿ ಕರ್ಕೊಂಡು ಹೋದ. ಅದನ್ನು ನೀವು ಮುಂದೆ ವ್ಲಾಗಲ್ಲಿ ನೋಡ್ಬೋದು ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ. ಪಾಪ ನನ್ನ ದೊಡ್ಡ ಮಗ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟ. ಇವನಿಗೆ ಏನೋ ಕ್ರೇಜ್ ಫುಟ್ಬಾಲ್ ಆಡೋದಂದರೆ. बस 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 ನಾನು ಇಳಿದೀನಲ್ಲ, ನಿಂತ್ಕೊಂಡಿದ್ದೀನಿ, ಪರವಾಗಿಲ್ಲ ಬಿಡಿ. ಇದು ಬರಲ್ಲ. ವಿಡಿಯೋ ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಶರಣ್ ಏನಾದರೂ ಮಾತಾಡೋ. ಹೋಗಮ್ಮ, ಎಲ್ಲಿಗೆ ಹೋಗ್ಲಿ? ಎಲ್ಲಿಗಾದ್ರೂ ಹೋಗ್ಲಾ? ಕನ್ನಡ ಬರುತ್ತೆ ಆದ್ರೂ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್. ಇವನು ತಮಿಳ್ ಮಾತಾಡೋದು ಕೇಳಿ ಮಾತಾಡ್ಬಿಡ್ತಾನೆ. ತಮಿಳಲ್ಲಿ ಮಾತಾಡೋ. ಕಸ ಹಾಕ್ಸ್ತಾ ಇದ್ದಾನೆ ನನ್ನ ಮಗನ ಜೊತೆ ನೋಡಿ. ಆರಾಮ್ಸೆ ಅಕ್ಕಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.